ಕಾಗವಾಡ ನ್ಯಾಯಾಲಯದ ಸ್ವಂತ ಕಟ್ಟಡಕ್ಕಾಗಿ ವಕೀಲರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಕಾಗವಾಡ ತಾಲೂಕಾ ವಕೀಲರ ಸಂಘದಿಂದ ಪಟ್ಟಣದಲ್ಲಿ ನ್ಯಾಯಾಲಯ ಸ್ವಂತ ಕಟ್ಟಡ ಸೇರಿದಂತೆ ಮೂಲಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಸೋಮವಾರ ದಿನಾಂಕ 11 ರಿಂದ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಪ್ರಾರಂಭಿಸಿದ್ದಾರೆ. ಬೆಳಿಗ್ಗೆ ಪಟ್ಟಣದ ನ್ಯಾಯಾಲಯದಿಂದ ಚನ್ನಮ್ಮ ವೃತ್ತದ ವರೆಗೆ ಮೆರವಣಿಗೆ ಮುಖಾಂತರ ತೆರಳಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಹೊತ್ತು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಉಪತಹಶೀಲ್ದಾರ ಅಣ್ಣಾಸಾಬ ಕೋರೆ ಅವರಿಗೆ ಮನವಿ ಸಲ್ಲಿಸಿ ಬಳಿಕ ರಸ್ತೆ ತಡೆ ಮಾಡಿ ಮರಳಿ ನ್ಯಾಯಾಲಯದ ಮುಂಭಾಗದಲ್ಲಿ ಮುಷ್ಕರ ಪ್ರಾರಂಭಿಸಿದರು. ಈ ಸಮಯದಲ್ಲಿ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಪಿ.ಎ. ಮಾನೆ ಮಾತನಾಡಿ, ಪಟ್ಟಣದಲ್ಲಿ 4 ವರ್ಷದಿಂದ ನ್ಯಾಯಾಲಯ ಸ್ಥಾಪನೆಗೊಂಡಿದ್ದರೂ ಈವರೆಗೆ ಸ್ಥಳದ ಅವಕಾಶ ದೊರೆತಿಲ್ಲ. ರಾಜ್ಯದ ಎಲ್ಲ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಈ ಕುರಿತು ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ. ನಮಗೆ ನ್ಯಾಯ ಒದಗಿಸುವವರೆಗೆ ನಮ್ಮ ಮುಷ್ಕರ ಇದೇ ರೀತಿ ಮುಂದುವರೆಯಲಿದೆ ಎಂದರು. ರಾಹುಲ್ ಕಟಗೇರಿ ಮಾತನಾಡಿ, ಕಾಗವಾಡದಲ್ಲಿ ಎಪಿಎಂಸಿ ಸ್ಥಳದಲ್ಲಿಯೇ ತಾತ್ಕಾಲಿಕವಾಗಿ ಎಂಎಫ್ಸಿ ಸ್ಥಾಪನೆಗೊಂಡಿದ್ದರಿಂದ ಸುಮಾರು 60 ಕಿ.ಮೀ ವರೆಗೆ ಸುತ್ತ ಬಳಸಿ ಅಥಣಿಗೆ ಹೋಗುವುದು ಕಕ್ಷಿದಾರರಿಗೆ ಆಗುವ ತೊಂದರೆ ತಪ್ಪಿಸಲಾಗಿದೆ. ಇದನ್ನು ಅರಿತ ಎಪಿಎಂಸಿ ಸಚಿವರು ಹಾಗೂ ಕಾಗವಾಡ ಶಾಸಕರು ಮುತುವರ್ಜಿ ವಹಿಸಿ ಬೇಡಿಕೆ ಈಡೇರಿಸಬೇಕೆಂದರು. ಅಥಣಿ ನ್ಯಾಯವಾದಿ ಸಂಘದಿಂದ ಅಥಣಿ ವಕೀಲರು ಬೆಂಬಲ ಸೂಚಿಸಿ ಬೇಡಿಕೆಗಳು ಈಡೇರಿಸುವವರೆಗೆ ನಿಮ್ಮ ಜೊತೆಗಿದ್ದೇವೆ ಎಂದರು. ಕಾಗವಾಡ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷ ಎಲ್ಲ ವಕೀಲರು ಉಪಸ್ಥಿತರಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, We want justice. We want ಮಾನ್ಯ ತಹಸೀಲ್ದಾರ್ ಸಾಹೇಬರು ಕಾಗವಾಡಿಯವರಿಗೆ ಸಲ್ಲಿಸ್ತಾ ಇದ್ದು ಮನವಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಸನ್ 11/7/2021 ಹೊಸದಾಗಿ ಸ್ಥಾಪನೆಯಾದ ಸಿವಿಲ್ ಜಡ್ಜ್ ಮತ್ತು ನ್ಯಾಯಮೂರ್ತಿ ನ್ಯಾಯಾಲಯವು ಕಾಗವಾಡ ಪಟ್ಟಣದ ಎಪಿಎಂಸಿ ಗೋಡಾವಣದಲ್ಲಿ ಬಾಡಿಗೆ ಆಧಾರದ ಮೇಲೆ ಪ್ರಾರಂಭ ಆಗಿರುತ್ತದೆ. ಸದರಿ ಎಪಿಎಂಸಿ ಅವರಿಗೆ ಸಂಬಂಧಿಸಿದ ಕಾಗವಾಡ ತಾಲೂಕಾ ಪೈಕಿ ಕಾಗವಾಡ ಗ್ರಾಮದ ರಿಸಾ ನಂಬರ್ 2ನೇ ದರ ಕ್ಷೇತ್ರ 10 ಎಕರೆ 25 ಗುಂಟೆ 15ನೇ 50 ಪೈಸೆ. ಇದರ ಪೈಕಿ 3 ಎಕರೆ ಪೂರ್ವ ಬಾಜುವಿನ ಜಮೀನನ್ನು ಮಂಜೂರು ಮಾಡಿ ಮತ್ತು 3 ಎಕರೆ ಕ್ಷೇತ್ರವನ್ನು ಸಿವಿಲ್ ಜಡ್ಜ್ ಮತ್ತು ಜೆಎಂಸಿ ನ್ಯಾಯಾಲಯದ ಕಟ್ಟಡ ಮತ್ತು ವಕೀಲರ ಭವನ ಹಾಗೂ ನ್ಯಾಯಾಧೀಶರ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಈಗಾಗಲೇ ರಿಜಿಸ್ಟ್ರಾರ್ ಜನರಲ್ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರ ಹೆಸರಿಗೆ ಕೂಡಲೇ ಹಸ್ತಾಂತರ ಮಾಡಬೇಕೆಂದು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಅದರ ಕುರಿತು ಇದುವರೆಗೂ ಮಾನ್ಯ ರಾಜ್ಯ ಸರ್ಕಾರದವರು ಯಾವುದೇ ರೀತಿಯ ಸೂಕ್ತ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಆದ ಕಾರಣ ಕಾಗವಾಡ ನ್ಯಾಯಾಲಯದ ದಿನನಿತ್ಯದ ಕಾರ್ಯಕಲಾಪಗಳಿಗೆ ಮತ್ತು ನ್ಯಾಯಾಲಯದಲ್ಲಿ ವೃತ್ತಿ ನಿರ್ವಹಿಸುತ್ತಿರುವ ನ್ಯಾಯವಾದಿಗಳಿಗೆ ಹಾಗೂ ಪಕ್ಷಗಾರರಿಗೆ ಬಹಳಷ್ಟು ಅನಾನುಕೂಲಕರ ಪರಿಸ್ಥಿತಿ ಇರುತ್ತದೆ ಮತ್ತು ಕಾಗವಾಡ ತಾಲೂಕಿನ ಜೊತೆಗೆ ಹೊಸದಾಗಿ ರಚನೆಗೊಂಡ ಉಳಿದ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಸ್ಥಳ ಮಂಜೂರಾತಿಯಾಗಿ ಅದರ ಮೂಲಕ ಕಟ್ಟಡ ಪ್ರಾರಂಭವಾಗಿ ಕಟ್ಟಡ ಸಹ ಮುಂದುವರುತ್ತವೆ. ಹೀಗಿರುವಾಗ ಮಾನ್ಯ ರಾಜ್ಯ ಕಾಗವಾಡ ನ್ಯಾಯಾಲಯದ ಸ್ಥಳದ ಕುರಿತು ತೋರಿಸಿರುತ್ತದೆ. ಆದ ಕಾರಣ ಮಾನ್ಯರು ಸದರಿ ಪ್ರಸ್ತಾವನೆಯ ಜಾಗದ ಹಸ್ತಾಂತರ ಕುರಿತು ತ್ವರಿತವಾಗಿ ಮುಂದಿನ ಸೂಕ್ತ ಕ್ರಮ ಕೈಗೊಂಡು ಆದಷ್ಟು ಬೇಗನೆ ನ್ಯಾಯಾಲಯದ ಕಟ್ಟಡದ ನಿರ್ಮಾಣಕ್ಕೆ ಸ್ಥಳವನ್ನು ಹಸ್ತಾಂತರ ಮಾಡಲು ಕ್ರಮ ಕೈಗೊಳ್ಳುವಂತೆ ನ್ಯಾಯವಾದಿಗಳ ಸಂಘ ಕಾಗವಾಡಿಯವರ ವತಿಯಿಂದ ಈಗಾಗಲೇ ಸನ್ 2021ರಿಂದ ಇಲ್ಲಿಯವರೆಗೆ ಹಲವು ಬಾರಿ ಮಾನ್ಯ ಗಣ ಸರ್ಕಾರಕ್ಕೆ, ಕಚೇರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿನಂತಿಸಿ ಮನವಿ ಸಲ್ಲಿಸಿದರೂ ಸಹ ಮಾನ್ಯ ಗಣ ಸರ್ಕಾರವು ಮತ್ತು ಜನಪ್ರತಿನಿಧಿಗಳು ನಮ್ಮ ಮನವಿಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ಸ್ಪಂದನೆಯನ್ನು ಮಾಡಿರುವುದಿಲ್ಲ ಮತ್ತು ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ. ಕಾರಣ ಇದರ ಬಗ್ಗೆ ಮಾನ್ಯರು ಕೂಡಲೇ ಸ್ಪಂದಿಸಿ ಈಗಾಗಲೇ ನಾವು ನೀಡಿದ ಮನವಿಗಳನ್ನು ಪುರಸ್ಕರಿಸಿ ನ್ಯಾಯಾಲಯದ ಕಟ್ಟಡಕ್ಕೆ ಜಾಗವನ್ನು ಕೂಡಲೇ ಹಸ್ತಾಂತರಿಸಲು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನ್ಯಾಯವಾದಿಗಳ ಸಂಘದ ವತಿಯಿಂದ
ಹಾಗೂ ಸಾರ್ವಜನಿಕರ ವತಿಯಿಂದ ಸಂಘ ಸಂಸ್ಥೆಗಳ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು 10 ನಿಮಿಷ ಮಾತಾಡಿ, ಇನ್ನೊಂದು ನಿಲ್ಲಿ ತಡ್ರಿ. ಸ್ಪಂದನೆ ಮಾಡಲಿಕ್ಕೆ ನೀವು ಬರದೇ ಇದ್ರೆ ಕೂಡ ನಮ್ಮ ಹೋರಾಟ ನಿರಂತರ ಇರ್ತದೆ. ನೀವು ಒಂದು ವೇಳೆ ನಮ್ಮ ಹೋರಾಟವನ್ನ ನೀವು ಮೊಟಕುಗೊಳಿಸ್ಬೇಕಂತ ಬರೋದೇ ಆದ್ರೆ ನಮಗೆ ಆದೇಶದ ಪ್ರತಿಯನ್ನ ತಗೊಂಡು ಬರಲೇಬೇಕು. ಇಲ್ಲದಿದ್ರೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಒಬ್ಬ ನ್ಯಾಯವಾದಿ ಹೋರಾಟ ಕೇಳಿದ್ರೆ ನಡಗತ್ತೆ. ಇನ್ನು 100 ಜನ ನ್ಯಾಯವಾದಿಗಳ ಹೋರಾಟ ಕೇಳಿದ್ರೆ ಸರ್ಕಾರ ಅಲ್ಲಾಡುತ್ತೆ. ಸರ್ಕಾರದ ವಿರುದ್ಧ ಇವತ್ತಿನ ದಿವಸ ನಮ್ಮ ಘೋಷಣೆಯಾದ ಹುಲಿ ಬಂದ್ರೆ ವೇಗ ಇರುತ್ತೆ, ಚಿರತೆ ಬಂದ್ರೆ ಗಾಂಭೀರ್ಯ ಇರುತ್ತೆ, ಈ ವಕೀಲರು ಬಂದ್ರೆ 3 ಇರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೇವೆ. ಇವತ್ತು ನಾವು ಸಾರ್ವಜನಿಕರಿಗಾಗಿ ಇದು ಹೋರಾಟದ, ಇದು ವಕೀಲರಿಗಾಗಿ ಹೋರಾಟ ಅಲ್ಲ, ಸಾರ್ವಜನಿಕರ ಒಳಿತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸಾರ್ವಜನಿಕರು ನಮಗೆಲ್ಲ ಬೆಂಬಲವನ್ನು ನೀಡಿದ್ದಾರೆ, ಬೆಂಬಲ ನೀಡಿದ್ದಾರೆ, ಮಹಿಳೆಯರು ಬೆಂಬಲವನ್ನು ನೀಡಿದ್ದಾರೆ. ಆದ ಕಾರಣ ಇವತ್ತು ವಯಸ್ಸಾದ ವಕೀಲರಿದ್ದಾರೆ ಎಷ್ಟೋ ಜನ, ಅಲ್ಲಿ APMCದಲ್ಲಿ ಕಟ್ಟಡದಲ್ಲಿ ಕುಂಡ್ರಲಿಕ್ಕೆ ಆಗ್ತಾ ಇಲ್ಲ. ಬಹಳ ಹೆಣ್ಮಕ್ಳು ವಕೀಲರಿದ್ದಾರೆ, ಅವ್ರಿಗೂ ಕೂಡ ಬಹಳ ಸಮಸ್ಯೆ ಇದೆ. ನಾವು ಸರ್ಕಾರಕ್ಕೆ ನಿಮ್ಮ ಮನೆಯಿಂದ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಾವು ಕೇವಲ ಕೇಳ್ತಾ ಇರೋದು ಕಟ್ಟಡಕ್ಕೆ ಸ್ಥಳ ನೀಡಿ ಮಾತ್ರ. APMC ಸಚಿವರು ಕೂಡ ಇವತ್ತಿನ ದಿವಸ ಮುಂದೆ ಬಂದು ಈ ಒಂದು ನಮ್ಮ ಹೋರಾಟಕ್ಕೆ ಒಂದು ಅಂತ್ಯ ಆಡಬೇಕಂತ ನಾವು ಇವತ್ತಿನ ದಿವಸ ಕಾಗವಾಡ ನ್ಯಾಯವಾದಿ ಸಂಘದ ವತಿಯಿಂದ ನಾವಿಂದು ಈ ಹೋರಾಟದಲ್ಲಿ ಇದ್ದೇವೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಬೆಂಬಲವನ್ನು ಸೂಚಿಸಬೇಕು, ಈ ಒಂದು ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಕಂತ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.